ಪಾಗಲ್ ಪ್ರೇಮಿಯ ಕಿರುಕುಳಕ್ಕೆ ಶಿವಮೊಗ್ಗದಲ್ಲಿ ಮತ್ತೊಂದು ಬಲಿ. 17 ವರ್ಷದ ಅಪ್ರಾಪ್ತೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರೋದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದಿರೋದು ಘಟನೆ. ಪರಿಚಯದ ಯುವಕರಿಂದಲೇ ಅಪ್ರಾಪ್ತಿಗೆ ಕಿರುಕುಳ. ದ್ವಿತೀಯ ಪಿಯುಸಿ ಓದ್ತಾ ಇದ್ದ ಅಪ್ರಾಪ್ತೆಗೆ ಕಿರುಕುಳ ನೀಡಲಾಗ್ತಾ ಇತ್ತಂತೆ. ಸುಮುಖ್ ಎಂಬ ಯುವಕರಿಂದ ಕಿರುಕುಳದ ಆರೋಪ ಕೇಳಿಬರ್ತಿದೆ. ಕಳೆದ 1 ವರ್ಷದಿಂದ ಕಿರುಕುಳ ನೀಡ್ತಾ ಇರೋದು ಆರೋಪ. ಮೊನ್ನೆ ತಾನೇ ಒಂದು ಘಟನೆ ನಡೆದಿತ್ತು. ಇದೇ ಥರ ಕಾಟ ಕೊಡ್ತಾ ಇದ್ದ ಅಂತ ಸೂಸೈಡ್ ಮಾಡ್ಕೊಳ್ಳಲಾಗಿತ್ತು. ಆ ಪ್ರಕರಣನೇ ಮರ್ತಿಲ್ಲ ಯಾರು. ಈಗ ಇನ್ನೊಂದು ಪ್ರಕರಣ ನಡೆದಿದೆ. ಪರಿಚಯದ ಯುವಕ ಅಂತ ನೋಡಿ ಆತನೇ ಕಿರುಕುಳ ಕೊಡ್ತಾ ಇದ್ದ ಅಂತ ಮಾಹಿತಿ ಇದೆ. ದ್ವಿತೀಯ ಪಿಯುಸಿ ಓದ್ತಾ ಇದ್ದಂಥ ಅಪ್ರಾಪ್ತೆಗೆ ಕಿರುಕುಳ ಕೊಡ್ತಾ ಇದ್ದನಂತೆ. ಸೊ ಆ ಹಿನ್ನೆಲೆಯಲ್ಲಿ ಸೂಸೈಡ್ ಮಾಡ್ಕೊಂಡಿರೋದು. ಸುಮುಖ್ ಎಂಬ ಯುವಕನಿಂದ ಕಿರುಕುಳದ ಆರೋಪ. ಮನೇಲಿ ಹೇಳ್ಕೊಂಡ್ರೆ ಬೇಜಾರಾಗುತ್ತೆ, ಬೈತಾರೆ, ಮರ್ಯಾದೆ ಹೋಗುತ್ತೆ, ಹಿಂಗೆ ಹೇಳ್ಕೊಳ್ಳೋದು, ಈ ಥರದ ಯೋಚನೆಗಳು. ಕೊನೆಗೆ ಏನು ಮಾಡ್ತಾರೆ, ಈ ಥರ ಸೂಸೈಡ್ ಮಾಡ್ಕೊಳ್ತಾರೆ. ಯಾಕೆ ಈ ಥರದೊಂದು ದುಡುಕಿನ ನಿರ್ಧಾರ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ತಮ್ಮ ಜೀವನ ತಾವೇ ಕೈಯಾರೆ ತಕ್ಕೊಡೋದು ಅಂತಂದರೆ ಅಪ್ರಾಪ್ತೆಗೆ ಮೊಬೈಲ್ ಅನ್ನ ಕೊಡಿಸಿದ ಯುವಕ ಸುಮುಖ್. ವಿಷಯ ತಿಳಿದು ಅಪ್ರಾಪ್ತೆಗೆ ಬುದ್ಧಿ ಹೇಳಿದ್ರಂತೆ ಪೋಷಕರು. ಮೊಬೈಲ್ ಕಸಿದುಕೊಂಡ ನಂತರ ಕಾಲೇಜಿಗೆ ತನ್ನ ಪಾಡಿಗೆ ತಾನು ಹೋಗಿ ಬರ್ತಾ ಇದ್ಲಂತೆ. ಅದೇ ಕಾಲೇಜಿಗೆ ಹೋಗುವಾಗ ಬಸ್ ನಿಲ್ದಾಣದ ಬಳಿ ಹಿಂಬಾಲಿಸ್ತಾ ಇದ್ದಂತೆ ಯುವಕ. ಬೈಕ್ನಲ್ಲಿ ಹಿಂಬಾಲಿಸಿ ಜೊತೆಗೆ ಬಾ ಅಂತ ಒತ್ತಾಯಿಸ್ತಾ ಇದ್ದಂತೆ ಸುಮುಖ್. ಬಲವಂತವಾಗಿ ಜೊತೆಗೆ ಬರುವಂತೆ ಒತ್ತಾಯ ಮಾಡ್ತಾ ಇದ್ದ ಸುಮುಖ್ ಫೋಟೋ ವಿಡಿಯೋ ಇದೆ ಅಂತ ಬೆದರಿಸಿರುವಂತ ಆರೋಪ. ಕಿರುಕುಳ ತಾಳಲಾರದೆ ಮನೆಯಲ್ಲಿದ್ದಂತ ಕಳೆನಾಶಕ ಸೇವಿಸಿರೋದು ಅಪ್ರಾಪ್ತೆ. ಆಗಸ್ಟ್ 18ರ ಸಂಜೆ ಮನೆಯಲ್ಲಿದ್ದಂಥ ಕಳೆನಾಶಕ ಸೇವಿಸಿದ್ದ ಅಪ್ರಾಪ್ತೆಯನ್ನು ಸಾಗರದ ಆಸ್ಪತ್ರೆಗೆ ದಾಖಲಿಸಿದ್ರು ಕುಟುಂಬಸ್ಥರು. ಚಿಕಿತ್ಸೆ ಫಲಕಾರಿಯಾಗದೆ ಅಪ್ರಾಪ್ತೆ ಸಾವನ್ನಪ್ಪಿದ್ದಾರೆ. ನೋಡಿ, ಫೋಟೋ ವಿಡಿಯೋ ಇದೆ ಅಂತ ಹೆದರಿಸ್ತಾ ಇದ್ದಂತೆ. ಪ್ರೀತಿಯಲ್ಲಿ ಇದ್ದಾಗ ಏನೂ ಗೊತ್ತಾಗಲ್ಲ, ಎಲ್ಲವೂ ಚೆನ್ನಾಗಿರುತ್ತೆ. ಒಂದ್ಸಲ ಬೇಡ ಅಂತ ನಿರ್ಧರಿಸಿದ ಮೇಲೆ ಎಲ್ಲ ಕಹಿ ಆಗ್ತಾ ಹೋಗುತ್ತೆ, ಕಷ್ಟ ಆಗ್ತಾ ಹೋಗುತ್ತೆ. ಇಲ್ಲ ಆಗಿರೋದು ಅದೇನೆ. ಮೊದಲಿಗೆ ಮೊಬೈಲ್ ಕೊಡಿಸಿದ್ದಾನೆ, ಹುಡುಗಿ ಮೊಬೈಲ್ ತಗೊಂಡಿದ್ದಾರೆ, ಮೊಬೈಲ್ ಬಳಕೆನೂ ಮಾಡಿದ್ದಾರೆ. ಅದು ಮನೇಲಿ ಗೊತ್ತಾಗಿದೆ ಮೊಬೈಲ್ ಇರೋದು. ಬೈದಿದ್ದಾರೆ, ಮೊಬೈಲೆಲ್ಲ ಯಾಕೆ ಇಟ್ಕೊಂಡಿದ್ಯಾ, ಯಾರು ಕೊಟ್ಟಿರೋದು ಅಂತೆಲ್ಲ ಹೇಳಿ ಬೈದು ಬುದ್ಧಿ ಹೇಳಿ ಪೋಷಕರು ಹಿಂಗೆಲ್ಲ ಮಾಡಬೇಡ ಕಣಮ್ಮ ಅಂತ. ಬಟ್ ಆಮೇಲೆ ಆ ಹುಡುಗ ಹೆದರಿಸ್ತಾ ಇದ್ದ ಅಂತ ಸೂಸೈಡ್ ಮಾಡ್ಕೊಂಡಿರೋದು.